नैवेद्यं समर्पयामि। नारिकेलखण्डद्वय नैवेद्यं लक्ष्मीरमण गोविंद, आपद्बान्धवा गोविंद, अनादर्शका गोविंद, नमः पार्वते पतिहे। जय श्री राम, जय श्री राम, जय श्री राम। ನಮಗೆ ಸಾಥ್ ಕೊಟ್ಟು ಅವರಿಗೂ ಧನ್ಯವಾದ. ನಮ್ಮೂರಿಗೆ ಬಹಳ ಮಾಡಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಗೋಲಲ್ ಜಟ್ಟಿ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಲಕ್ಷ್ಮೀನಾರಾಯಣ ಅವರು ಬಂದವರೆ, ಅವ್ರಿಗೂ ಸ್ವಾಗತವನ್ನು. ವಿಶ್ವನಾಥ್ ರೆಡ್ಡಿ ಅವರು ಬಂದಿರ್ತೇನೆ. ನಮ್ಮ ಶ್ರೀನಾಥಣ್ಣ ಅವರೇ ಅವ್ರಿಗೂ ಸ್ವಾಗತ ಬಯಸುತ್ತೇನೆ. ತಿಮ್ಮಣ್ಣ ಕಾಶ್ಮೀರ ತಿಮ್ಮಣ್ಣ ಅವರು ಬಂದಿರ್ತಾರೆ, ಅವ್ರಿಗೂ ಯಲವಳ್ಳಿ ಗ್ರಾಮದ ನಂಗ್ಲಿ ಪಂಚಾಯಿತಿ ಯಲವಳ್ಳಿ ಗ್ರಾಮದ ನನ್ನ ಹಿತೈಷಿಗಳು ನನ್ನ ಪ್ರತಿ ಸಾರಿ ಹಾಕೊಂಡು ನನ್ನ ಮನೆಗೆ ಚಾಪೆ ಹಾಕಿ ಕೂರಿಸಿ ಸ್ವೀಟ್ ಕೊಟ್ಟು ಊಟ ಹಾಕ್ತಕ್ಕಂಥ ಜನ ಮುನ್ರೆಡ್ಡಿ ಅವರು, ಹಾಗೂ ನಮ್ಮ ಮತ್ತೊಬ್ಬ ರೆಡ್ಡಿಯವರು, ನಮ್ಮ ರಾಜಾರೆಡ್ಡಿಯವರು, ನಮ್ಮ ಶ್ರೀನಾಥನವರು, ನಮಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ನಮ್ಮ ತಿಮ್ಮಯ್ಯನವರು. DCC ಗೆಲ್ಲಬೇಕಾದ್ರೆ ನಮ್ಮ ತಿಮ್ಮಯ್ಯನ ಕಾರಣ. ಯಾವುದೇ ಸಂದರ್ಭದಲ್ಲಿ ಆ ಮರದಲ್ಲಿ ನಮ್ಮ ಅನ್ನ ಸಿಗಲ್ಲ. ನಮ್ಮ ತಿಮ್ಮಯ್ಯನವರು ಹಾಗೂ NDA ಕೂಟ ಮಾನವ ಬಾಗ್ಮೋದಿ ಅಲ್ಲ, NDA ಕೂಟ ಒಂದು ಶಿಲ್ಪೆ ಕಾರ್ಯಕ್ಕಿಂತ ಒಂದಪ್ಪ ನಿಧಿ ಬಾಗ್ಮೋದಿ ಕೈ ಹಾಕಿ ನಮ್ಮ ವಿಶ್ವನಾಥ್ ರೆಡ್ಡಿಯವರು, ನಾಯಕಮಂಗಲ ಶಂಕರಣ್ಣವರು, ಹಾಗೂ ಸೋದರ ಮಿತ್ರರಾಗಿರ್ತಕ್ಕಂಥ ನಮ್ಮ ಸಿದ್ದು ಅವರು, ಹಾಗೂ ಟೊಮಾಟೊ ಮಣ್ಣು ಮಾಲೀಕರು ಹಾಗೂ ಸಮಾಜ ಸೇವಕರು ನಮ್ಮ ಎನ್ಆರ್ ಸತ್ಯಣ್ಣವರು, ಹಾಗೂ ಯುವನಾಗರ ಜಗದೀಶನವರು, ಲಕ್ಷ್ಮಣರು, ನಮ್ಮ ರಾಮವರು, ನಮ್ಮ ಇವರು ವೆಂಕಟೇಶನ, ಇವರು ಕೆಸ್ಮನ್ ವೆಂಕಟೇಶನ, ಹಾಗೂ ಇದೇ ಪಂಚಾಯಿತಿಯ PDO ಆಗಿರ್ತಕ್ಕಂಥ ನಾಗೇಶ್ ಅವರು, ಹಾಗೂ ನಮ್ಮ ಲಕ್ಷ್ಮೀಪತಿ ಅವರು, ಹಾಗೂ ನಮ್ಮ ಕಿರಿಯ ಮಿತ್ರ ನಮ್ಮ ಕಿಶೋರ್ ಅವರು, ಮಾಧ್ಯಮ ಮಿತ್ರರು, ಊರವರು ಎಲ್ಲರೂ ಸೇರಿದ್ರಿ. ಸೊ ಇವತ್ತು ಪ್ರತಿ ಊರಿಗೂ ಏನಾದರೂ ಮಾಡ್ಬೇಕಂತ ಒಂದು ಆಸೆ. ಆದರೆ ನನ್ನ ಒಂದು ಸಮ್ ಟೈಮ್ ನಂಗೆ ದುರಾಸೆ ಆಗ್ತದೆ. ಯಾಕಂದರೆ ಬರ್ತಕ್ಕಂಥ ಅನುದಾನದಲ್ಲಿ ಸಮ್ ಟೈಮ್ ದುರಾಸೆ ಆಗ್ತದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. SCP TSPದಲ್ಲಿ ಕೋಲಾರಕ್ಕೆ, ಮಾಲೂರಕ್ಕೆ, ಅದು ಬಂಗಾರಪೇಟೆಗೆ, ಅದು KGFಗೆ 2.5 ಕೋಟಿ ಬರ್ತಾರೆ. ನನಗೆ 43 ಲಕ್ಷ ಬರ್ತದೆ. ಎಷ್ಟು? 43 ಲಕ್ಷ. ಇದು ಏನಕ್ಕೆ ತಾರತಮ್ಯ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ 2 ವರ್ಷ ಅಂತ ನಮ್ಗೆ ಗೊತ್ತು. ಜನ ಹೇಳ್ತಾವ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಜನ ಹೇಳ್ತಾವೆ, ನಾನು ಹೇಳ್ತಾ ಇಲ್ಲ. ವಿದ್ಯಾವಂತರು ಹೇಳ್ತಾವೆ, ನಾನು ಹೇಳ್ತಾ ಇಲ್ಲ. ಆದ್ರೂ ನಮ್ಗೆ ಈ ತರ ಮೋಸ ಮಾಡಿ ನೀವು ಸರ್ಕಾರ ಮಾಡ್ತಿದ್ರೆ, ಸೊ ಆದಷ್ಟು ಬೇಗ 2 ವರ್ಷ ಕಂಪ್ಲೀಟ್ ಆಗಿ ಒಂದು NDA ಸರ್ಕಾರ ಬಂದು ಜನಕ್ಕೆ ಹತ್ರ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರಂತ ನಂಬಿಕೆ ನನಗಿದೆ. ಇವತ್ತು ವಾಟರ್ ಫಿಲ್ಟ್ರು ಈ ಊರಿಂದ ನಾವು ನಂಗ್ಲಿಗೆ ಬರ್ತೀವಿ. ವಾಟರ್ ಫಿಲ್ಟರ್ ನಮ್ಮ ರೆಡ್ಡಿ ಸುಮಾರು ಮುಂದೆ ಹೇಳಿದ್ದು ನಂಗೆ ಹೇಳಿದ್ದ. ಅದಾದ್ಮೇಲೆ ಜಂಗಾರಳ್ಳಿ ಕೂಡ ವಾಟರ್ ಫಿಲ್ಟರ್, ಜಂಗಾರಳ್ಳಿಗೂ ಯಲವಳ್ಳಿಗೆ ಸೇರಿ ಇಲ್ಲ ಹಾಕ್ಕೊಂಡೆ ನಾನು. ಇಬ್ಬರು ಅನುಕೂಲ ಆಗಲಿ ಅಂತ ನಾನು ಹಾಕ್ತೇನೆ. ರೋಡ್ ನಾನು ಬಂದಾಗಿ ಓಂ ಶಕ್ತಿ ಪೂಜೆ ಮಾಡಕ್ಕೆ ಬರ್ತಾ ಇದ್ದೆ ಬಸ್ಲಿಗೆ, ಇಲ್ಲಿ ಆ ಕೊನೆಯಲ್ಲಿ ಏಮರ ರೋಡ್ ಇಟ್ಲೇ ಬೈದಿದ್ದೀನಿ, ರೋಡ್ ಹಿಂಗೆ ಇದ್ದೋಗಿತ್ತಂತ. ಅದಕ್ಕೆ ಮುಕ್ತಿಯಾಗಿರ್ತಕ್ಕಂಥ ರೋಡ್ ಹಾಕೊಟ್ಟಿದ್ದೀನಿ. ಇನ್ನು ಏನು ಸಾಧ್ಯ ಆಗುತ್ತೋ ಆ ಸಾಧ್ಯ ಕಂಪ್ಲೀಟ್ ಮಾಡ್ಕೊಡ್ತೀನಿ, ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಪ್ರತಿ ಹಳ್ಳಿಗೂ ಒಂದು ಕೆಲಸ ಮಾಡ್ಬೇಕಂತ ಆಸೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಕೆಲಸ ನೆರವೇರುತ್ತೆ. ಈ ಒಂದು ನಂಗ್ಲಿ ಪಂಚಾಯತಿ ಮತ್ತೊಂದು ವಯಸ್ಥಳ ಏನು ಹೆಬ್ಬಾಗಿಲು ಇವತ್ತೇ ಪೂಜೆ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಯಳವಳ್ಳಿದಲ್ಲಿ ವೆಂಕಟಾಪುರದಲ್ಲಿ ಇವತ್ತೇ ಪೂಜೆ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಇನ್ನೂ ಹೊಸ ಕೆಲಸ ಮಾಡಲಿಕ್ಕೆ ಆ ಭಗವಂತ ಕುರುಡುಮಲೆ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ನಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ, ಇವತ್ತು ನಮಗೆ ಬಂದು ಯಲವಳ್ಳಿದಲ್ಲಿ ಪೂಜೆ ಮಾಡಲಿಕ್ಕೆ ನಮ್ಮ ಶೇಷಗಿರಿ ಹಾಗೂ ನಮ್ಮ ಪ್ರತಾಪ್ ಅವರು ಕೂಡ ಕಾಂಟ್ರಾಕ್ಟರ್ ಅವ್ರು ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೂ ಆದಷ್ಟು ಬೇಗ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ನನ್ನ ಮತ್ತೊಂದು ಸೋದರ ನಾಗೇಶ್ವರ ಅಲ್ಲಿ ಕೂತವ್ರೆ. ನಮ್ಮ ಇನ್ನೊಬ್ಬ ಮಿತ್ರ ಫಾದ್ಬಿ ಅಲ್ಲಿ ಕೂತವ್, ನಮ್ಮ ಸೋದರ ಮಿತ್ರ ಅಲ್ಲಿ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಪಂಚಾಯಿತಿಯಲ್ಲಿ ಲಾಸ್ಟ್ ಟೈಮು ಈ ಪಂಚಾಯಿತಿ ತುಂಬಾ
ಅಂತ ಅಂತ ಲೀಡ್ ಬಂದಿಲ್ಲ ಅಂತ ಹೇಳಕ್ ಹೋಗಿದ್ದ. 2018 ಕಡಿಮೆ ಬಂತು, 2023 ಕವರ್ ಮಾಡ್ಬಿಟ್ಟು ಕವರ್ అంటే వాళ్ళకు తక్కువ ಸಾಲದ ಸುಟ್ಟೋಣ ನನಗೆ ಪಂಚಾಯತಿಗಳಲ್ಲಿ ನಮ್ಮನೆ ಪ್ಲೇಸ್ ಇವಾಗ ಬರೀ ಎನ್ಡಿಎ ಕೊಟ್ಟ ಬೇರೆ ಭಾಗ ಸೇರ್ಕೊಂಡೆ ಸುಧಾ ಮೀ ಪರಾಕ್ರಮ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಆದಷ್ಟು ಬೇಗ ನಿಮ್ಮೆಲ್ಲ ಕೆಲಸಗಳು ನೆರವೇರಿ ಆ ಭಗವಂತ ನಮಗೆ ಒಳ್ಳೆ ಅವಕಾಶ ಕೊಡಲಿ ಅಂತ ಕೇಳ್ತಾ ಇಲ್ಲಿಂದ ವೆಂಕಟಾಪುರಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಬಂದು ಆಶೀರ್ವಾದ ಮಾಡೋದು ಕೇಳ್ತಾ ನಮ್ಮ ಮಾತು ಮುಗಿಸ್ತೀವಿ.